ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿವಸ ನಾವು ವಿಜ್ಞಾನ ಅಧ್ಯಾಯದಲ್ಲಿ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಅಧ್ಯಾಯದ ಬಗ್ಗೆ ನಾವು ಇವತ್ತು ಚರ್ಚೆಯನ್ನ ಮಾಡೋಣ. ಈ ಚಾಪ್ಟರ್ನ ಹೆಸರು ಬೆಳೆಯ ಉತ್ಪಾದನೆಯ ಜೊತೆಗೆ ನಾವು ಏನ್ ಕರಿಬಹುದು, ಆಹಾರೋತ್ಪಾದನೆ ಅಂತ ಕೂಡ ನಾವು ಕರೆಯಲಿಕ್ಕೆ ಸಾಧ್ಯತೆ ಇದೆ. ಆಹಾರ ಉತ್ಪಾದನೆ ಮತ್ತು ಅದರ ನಿರ್ವಹಣೆ ನಮಗೆಲ್ಲ ಗೊತ್ತಿರೋ ರೀತಿ. ಆಹಾರ ಅಂದ್ರೆ ಏನು ಅನ್ನೋದು ಗೊತ್ತು ನಿಮಗೆ. ಯಾರಾದ್ರೂ ಹೇಳ್ತೀರಾ ಆಹಾರ ಎಂದರೇನು ಅಂತ? ಹೇಳ್ರಿ ನಿತಿನ್. ಓಕೆ, ಜೀವಿಗಳ ಶರೀರವನ್ನು ಪೋಷಿಸಬಲ್ಲ ವಸ್ತುಗಳಿಗೆ ನಾವು ಆಹಾರ ಅಂತ ಕರೀತಾರೆ. ಓಕೆ, ಈ ಆಹಾರವನ್ನ ನಾವು ಬೆಳಿಬೇಕು, ಉತ್ಪಾದನೆ ಮಾಡಬೇಕು. ಯಾಕೋಸ್ಕರ ಆಹಾರವನ್ನ ಉತ್ಪಾದನೆ ಮಾಡಬೇಕು ಮತ್ತೆ ಆಹಾರವನ್ನ ಯಾಕೆ ನಿರ್ವಹಣೆ ಮಾಡಬೇಕು? ಇಲ್ಲಿ ಉತ್ಪಾದನೆ ಗೊತ್ತಾಯ್ತು, ಬೆಳೆಗಳನ್ನ ಬೆಳೆಯುವಂಥದ್ದು. ನಿರ್ವಹಣೆ ಅಂದ್ರೆ ಏನು ಅಂತಂದ್ರೆ, ಪಾಠದ ಹೆಸರು ನಿಮಗೆ ಮೊದಲಿಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಈ ವಿಚಾರ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಬೆಳೆಯ ಉತ್ಪಾದನೆ ಅಥವಾ ಆಹಾರದ ಉತ್ಪಾದನೆ. ಆಹಾರದ ಉತ್ಪಾದನೆ ಯಾಕೆ ಆಗಬೇಕು? ಹೆಚ್ಚು ಹೆಚ್ಚು ಆಹಾರದ ಉತ್ಪಾದನೆಯನ್ನು ನಾವು ಮಾಡಬೇಕಾಗಿದೆ. ಯಾಕೆ ಹೆಚ್ಚು ಹೆಚ್ಚು ಆಹಾರದ ಉತ್ಪಾದನೆಯನ್ನು ನಾವು ಮಾಡಬೇಕಾಗಿದೆ ಅಂತಂದ್ರೆ, ಜನಸಂಖ್ಯೆ ಏನಾಗ್ತಾ ಇದೆ ಅಲ್ವಾ? ಜನಸಂಖ್ಯೆ ಹೆಚ್ಚಾದಂತೆ ಆಹಾರದ ಬೇಡಿಕೆ ಕೂಡ ಏನಾಗುತ್ತೆ, ಹೆಚ್ಚಾಗುತ್ತೆ. ಬೆಳೆಯುವ ಭೂಮಿ ಅಷ್ಟೇ ಇರುತ್ತೆ, ಆದ್ರೆ ಆಹಾರದ ಬೇಡಿಕೆ ಮಾತ್ರ ಹೆಚ್ಚಾಗುತ್ತೆ. ಹಾಗಾಗಿ ನಾವು ಬೆಳೆಯನ್ನ ಅಥವಾ ಬೆಳೆಯ ಉತ್ಪಾದನೆಯನ್ನು ಏನ್ ಮಾಡಬೇಕು, ಹೆಚ್ಚು ಮಾಡಬೇಕು. ಹಾಗಾಗಿ ಆ ಬೆಳೆಯ ಉತ್ಪಾದನೆಯನ್ನು ಹೇಗೆ ಹೆಚ್ಚಿಸಬೇಕು ಅನ್ನುವಂತಹ ವಿಚಾರಗಳನ್ನು ತಿಳಿದುಕೊಳ್ಳಲಿಕ್ಕೋಸ್ಕರ
ಮಾಡ್ತೇವೆ? ಒಂದು ಊಟದ ತಟ್ಟೆ ತಗೋತೇವೆ. ತಟ್ಟೆಯನ್ನು ನೀಟಾಗಿ ತೊಳಿತೇವೆ. ಮೊದಲು ಮುದ್ದೆ ಸಾರು ಊಟ ಮಾಡ್ತೇವೆ. ಆಮೇಲೆ ಅನ್ನ ಸಾಂಬಾರು ಬಡಿಸ್ಕೊತೇವೆ. ಹೊಟ್ಟೆ ತುಂಬಲಿಲ್ಲ ಅಂದ್ರೆ ಇನ್ನೊಂಚೂರು ಅನ್ನ ಮೊಸರು ಊಟ ಮಾಡ್ತೇವೆ. ಆಮೇಲೆ ಕೆಲವರು ಮೊದಲೇ ರಾಗಿ ಗಂಜಿ ಮಾಡಿರ್ತೀವಿ, ಅಂಬ್ಲಿಯನ್ನು ಊಟ ಮಾಡ್ತೇವೆ. ಫಸ್ಟೇ ಅಂಬ್ಲಿ ಕುಡಿತೀವ, ಆಮೇಲೆ ಅನ್ನ ಸಾರು ಊಟ ಮಾಡ್ತೀವ, ಲಾಸ್ಟಿಗೆ ಮುದ್ದೆ ಊಟ ಮಾಡ್ತೀವ? ಇಲ್ಲ, ಅದಕ್ಕೊಂದು ಏನಿದೆ, ವಿಧಾನ ಇದೆ. ಆಮೇಲೆ ಊಟ ಅಂದ್ರೆ ಸಾಮಾನ್ಯ ಕೈ ತೊಳಿತೀರ? ಇದಕ್ಕಿಂತ ಅಂದ್ರೆ ಊಟ ಮಾಡೋದಕ್ಕೂ ಕೂಡ ಒಂದು ವೈಜ್ಞಾನಿಕ ವಿಧಾನ ಇದೆ ಅಲ್ವಾ? ಹಾಗೆ ಬೆಳೆಗಳನ್ನ ಬೆಳೆಯೋದಕ್ಕೂ ಕೂಡ ಒಂದು ವೈಜ್ಞಾನಿಕ ವಿಧಾನ ಇದೆ. ಆ ವಿಧಾನಕ್ಕೆ ನಾವು ಕೃಷಿ ಅಂತೇಳಿ ಕರೀತೇವೆ. ಗೊತ್ತಾಯ್ತು ಕೃಷಿ ಅಂದ್ರೆ ಏನು ಅಂತ? ಬೆಳೆಗಳನ್ನ ವೈಜ್ಞಾನಿಕವಾಗಿ ಬೆಳೆಸುವುದಕ್ಕೆ ಕೃಷಿ ಅಂತ ಕರೀತಾರೆ. ಬರುತ್ತೆ ಮುಂದೆ ಬೆಳೆದು ಕೃಷಿ ಮಾಡೋದು ವೈಜ್ಞಾನಿಕವಾಗಿ ಹೆಂಗ್ ಮಾಡೋಕೆ ಸಾಧ್ಯ ಸರ್? ಈಗ ಹೇಗೆ ಮುದ್ದೆ ಅನ್ನ ಸಾರು ಊಟ ಮಾಡ್ತೀರೋ ಹಾಗೆ ಉಳುಮೆ ಬಿತ್ತನೆ, ಸುಮ್ಮನೆ ಹೇಳ್ತಾರೆ ಮುಂದೆ ಬರುತ್ತೆ, ಉಳುಮೆ ಬಿತ್ತನೆ, ಗೊಬ್ಬರ ಹಾಕೋ, ನೀರಾವರಿ ಮಾಡು, ಕಳೆ ಕೀಳು, ರೋಗ ನಿಯಂತ್ರಣ ಮಾಡು, ಕಟಾವು ಮಾಡು, ಸಂಗ್ರಹಣೆ ಮಾಡು ಅಲ್ವಾ? ಇದು ಒಂದು ಹಂತ. ಇದು ವೈಜ್ಞಾನಿಕವಾದ ಹಂತಗಳು. ಓಕೆ, ಬೆಳೆಗಳನ್ನ ವೈಜ್ಞಾನಿಕವಾಗಿ ಬೆಳೆಯುವ ವಿಜ್ಞಾನಕ್ಕೆ ಕೃಷಿ ಅಂತೇಳಿ ಕರೀತೇವೆ. ಬೆಳೆ ಗೊತ್ತಾಯ್ತು? ಕೃಷಿ ಅಂದ್ರೆ ಗೊತ್ತಾಯ್ತು. ಕ್ವಶನ್ ಕೇಳಿದ ಆನ್ಸರ್ ಮಾಡ್ತೀರಲ್ಲ? ಓಕೆ, ಬೆಳೆ ಅಂದ್ರೆ ಆನ್ಸರ್ ಮಾಡ್ತೀರಿ. ಯಾರು ಹೇಳ್ತೀರಿ ಬೆಳೆ ಅಂದ್ರೆ ಏನು ಅಂತ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಹೇಳ್ರಿ ಓಂಕಾರ. ಒಂದೇ ಸ್ಥಳದಲ್ಲಿ ಒಂದೇ ರೀತಿಯ ಬೆಳೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವುದಕ್ಕೆ. ವೆರಿ ಗುಡ್. ಓಕೆ, ಇನ್ನಾರು ಹೇಳ್ತೀರಾ ಗರ್ಲ್ಸ್ ಕಡೆಯಿಂದ? ಮತ್ತೆ ಹೇಳ್ರಿ. ಪ್ರತಿ ಸ್ಥಳದಲ್ಲಿ ಒಂದೇ ರೀತಿಯ ಬೆಳೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವುದಕ್ಕೆ ಕೃಷಿ ಅಂತ ಆಯ್ತು. ಓಕೆ, ಬೆಳೆ ಅಂತ ಕರೀತಾರೆ. ಕೃಷಿ ಅಂದ್ರೆ ಏನು? ಯಾರು ಹೇಳ್ತೀರಿ? ಕೃಷಿ ಎಂದರೇನು? ನೋಡಿ, ಈ ಕಾನ್ಸೆಪ್ಟ್ ಅನ್ನು ನೀವು ರಿಸೀವ್ ಮಾಡಿಲ್ಲ. ಯಾರು ಹೇಳ್ತೀರಿ? ಹೇಳ್ತೀರಾ? ಬೇಗನ ಹೇಳ್ಬೇಕಲ್ಲ. ಬೆಳೆಗಳನ್ನ ಅಷ್ಟೇ ವೈಜ್ಞಾನಿಕವಾಗಿ ಬೆಳೆಗಳನ್ನು ಬೆಳೆಯುವುದಕ್ಕೆ ಕೃಷಿ ಅಂತೇಳಿ ಕರೀತಾರೆ. ಓಕೆ, ಈ ಬೆಳೆ ಇದೆಯಲ್ಲ, ಈ ಬೆಳೆಯಿಂದ ಎರಡು ರೀತಿಯ ಬೆಳೆಗಳನ್ನು ನಾವು ಕಾಣ್ತೇವೆ. ಬೆಳೆಗಳಲ್ಲಿ ಎರಡು ರೀತಿಯ ಬೆಳೆಗಳನ್ನು ಕಾಣ್ತೇವೆ. ಒಂದು ಖಾರಿಫ್ ಬೆಳೆಗಳು ಅಂತ ಕರೀತಾರೆ, ಒಂದು ಇನ್ನೊಂದು ರಬಿ ಬೆಳೆಗಳು ಅಂತ ಕರೀತಾರೆ. ಇವೆಲ್ಲ ಮೋಸ್ಟ್ಲಿ ಇದನ್ನ 6, 7ನೇ ಕ್ಲಾಸ್ ನಲ್ಲಿ ಓದ್ಕೊಂಡು ಬಂದಿದ್ದೀವಿ. ಖಾರಿಫ್ ಬೆಳೆಗಳು ಮತ್ತೆ ರಬಿ ಬೆಳೆಗಳು. ನಮ್ಮ ಹಳ್ಳಿ ಕಡೆ ಈ ವಿಚಾರ ಖಾರಿಫ್ ಅಂದ್ರೆ ನಿಮ್ಗೆ ಹೊಸ ಪದ ಅನ್ನಿಸ್ತೈತೆ, ರಬಿ ಅಂದ್ರೆ ಹೊಸ ಪದ ಅನ್ನಿಸ್ತೈತೆ. ಪ್ರತಿ ಪಾಠ ಕೇಳ್ತಾ ಇಲ್ಲ, ಪಾಠ ಕೇಳ್ತಾ ಇಲ್ಲ, ಪ್ರತಿ ಕೈ ತೆಗೀರಿ. ಓಕೆ, ಖಾರಿಫ್ ಬೆಳೆ ಅಂದ್ರೆ ಏನು, ರಬಿ ಬೆಳೆ ಅಂದ್ರೆ ಏನು? ಹಳ್ಳಿಗಳ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಖಾರಿಫ್ ಅಂದ್ರೆ ಮುಂಗಾರು ಪದ ಬಳಸಿದಾರಲ್ಲ, ಮುಂಗಾರು ಬೆಳೆ ಅಂತ ಬಳಸ್ತಾರಲ್ಲ. ಅದೇ ರಬಿಗೆ ಹಿಂಗಾರು ಬೆಳೆ ಅಂತ ಬಳಸ್ತಾರಲ್ಲ.
ಜಸ್ಟ್ ನೆನಪಿಟ್ಕೊಳ್ಳಿ, ಮಳೆಗಾಲದಲ್ಲಿ ಬೆಳೆಯುವ ಬೆಳೆಗಳಿಗೆ ಅಥವಾ ಇವುಗಳನ್ನ ಮಳೆಗಾಲದಲ್ಲಿ ಬೆಳೀತಾರೆ, ಇವುಗಳನ್ನ ಚಳಿಗಾಲದಲ್ಲಿ ಬೆಳೀತಾರೆ. ಇವುಗಳನ್ನ ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡಿ ಸೆಪ್ಟೆಂಬರ್ನಲ್ಲಿ ಕಟಾವು ಮಾಡ್ತಾರೆ. ಇವುಗಳನ್ನ ಅಕ್ಟೋಬರ್ನಲ್ಲಿ ಬಿತ್ತನೆ ಮಾಡಿ ಮಾರ್ಚ್ನಲ್ಲಿ ಕಟಾವು ಮಾಡ್ತಾರೆ. ಇವುಗಳನ್ನ ಮುಂಗಾರು ಬೆಳೆಗಳು ಎಂದು ಕರೆಯುತ್ತಾರೆ. ಇವುಗಳನ್ನ ಕರೆಯುತ್ತಾರೆ. ಈ ರೀತಿ ವ್ಯತ್ಯಾಸವನ್ನು ಬಳಸಬಹುದು. ಈಗ ಕೃಷಿಗೆ ಮತ್ತೆ ಹೋಗ್ತಾ ಇದ್ದೀವಿ. ಬೆಳೆಗಳಲ್ಲಿ ಎರಡು ಬಗೆ ಗೊತ್ತಾಯ್ತು, ಹೌದಾ? ಈಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ? ಕೃಷಿಗೆ ಹೋಗುವ. ಕೃಷಿ ಜಸ್ಟ್ ಕೇಳಿಸ್ಕೊಳ್ಳಿ, ಓಕೆ? ಕೃಷಿ ಅಂದ್ರೆ ಈಗ ನಾನು ಹೇಳಿದ್ದೇನೆ, ನಾನು ನಿಮಗೆ ಏನ್ ಹೇಳಿದೆ? ಬೆಳೆಗಳನ್ನ ಬೆಳೆಯುವ ವಿಜ್ಞಾನಕ್ಕೆ ನಾವು ಕೃಷಿ ಅಂತ ಕರೀತಾರೆ. ಈ ಊಟ ಮಾಡಲಿಕ್ಕೆ ಒಂದು ವಿಧಾನಗಳಿದೆ ಅಂತ ಹೇಳಿದ್ರೆ, ಒಂದು ಪದ್ಧತಿ ಇದೆ ಅಂತ ಹೇಳಿದಲ್ಲ, ಹಾಗೆ ಕೃಷಿ ಮಾಡಲಿಕ್ಕೂ ಕೂಡ ಅನೇಕ ವಿಧಾನಗಳನ್ನು ಅನುಸರಿಸ್ತಾರೆ, ಅನೇಕ ಚಟುವಟಿಕೆಗಳನ್ನು ಮಾಡ್ತಾರೆ. ಊಟ ಮಾಡೋದಕ್ಕಿಂತ ಮುಂಚೆ ಅನೇಕ ಚಟುವಟಿಕೆಗಳು ಮಾಡ್ತಾರೆ. ಏನ್ ಮಾಡ್ತಾರೆ? ಸಾಬೂನನ್ನ ಕೈಯನ್ನ ಸಾಬೂನು ಹಾಕಿ ತೊಳೆದ್ರಿ, ಕೈಯನ್ನ ಸಾಬೂನು ಹಾಕಿ ತೊಳೆದ್ರಿ, ತಟ್ಟೆ ತಗೊಂಡು ನೀರಾಕಿ ಚೆನ್ನಾಗಿ ವಾಶ್ ಮಾಡ್ಕೊಂಡ್ರಿ, ಆಮೇಲೆ ಮುದ್ದೆ ಬಡಿಸ್ಕೊಂಡ್ರಿ, ಆಮೇಲೆ ಇದು ಚಟುವಟಿಕೆಗಳು. ಹಾಗೆ ಕೃಷಿ ಮಾಡುವಂತ ಸಂದರ್ಭದಲ್ಲೂ ಕೂಡ ಅನೇಕ ಚಟುವಟಿಕೆಗಳನ್ನು ಅನುಸರಿಸ್ತಾರೆ. ಓಕೆ? ಕೃಷಿ ಮಾಡುವಾಗ ಅಥವಾ ಬೆಳೆಗಳನ್ನ ಬೆಳೆಯುವಾಗ ಕೂಡ ಅನೇಕ ಚಟುವಟಿಕೆಗಳನ್ನ ಅನುಸರಿಸ್ತವೆ. ಹೀಗೆ ಕೃಷಿಯಲ್ಲಿ ಅನುಸರಿಸುವ ವಿವಿಧ ಚಟುವಟಿಕೆಗಳಿದೆಯಲ್ಲ, ಅವುಗಳನ್ನ ಕೃಷಿ ಪದ್ಧತಿಗಳು ಅಂತ ಕರೀತಾರೆ. ಅಂತ ಕರೀತಾರೆ ಕೃಷಿ ಪದ್ಧತಿಗಳು ಅಂತ ಕರೀತಾರೆ. ಓಕೆ? ಕೃಷಿ ಪದ್ಧತಿಗಳೆಂದರೇನು ಅಂತ ಪರೀಕ್ಷೆ ಕೇಳಿ ಉದಾಹರಣೆ ಕೊಡಿ ಅಂತ ಕೇಳ್ತಾರೆ. ಏನು ಕೃಷಿ ಪದ್ಧತಿಗಳು ಅಂದ್ರೆ? ಕೃಷಿ ಎಂದರೇನು? ಕೃಷಿಯಲ್ಲಿ ಅನುಸರಿಸುವ ಪದ್ಧತಿಗಳನ್ನು ಹೆಸರಿಸಿ ಅಂತ ಕೇಳ್ಬೋದು ಒಂದು, ಅಥವಾ ಕೃಷಿ ಪದ್ಧತಿಗಳೆಂದರೇನು ಉದಾಹರಣೆ ಕೊಡಿ ಅಂತ ಕೂಡ ಕೇಳ್ಬೋದು. ಓಕೆ? ಜನರೇ ಅರ್ಥ ಆಗ್ತಾ ಇದೆಯಾ? ಕೃಷಿ ಅಂದ್ರೇನು? ಬೆಳೆಗಳನ್ನು ಬೆಳೆಯುವ ವಿಜ್ಞಾನಕ್ಕೆ ಕೃಷಿ ಅಂತ ಕರೀತಾರೆ. ಆ ಕೃಷಿಯಲ್ಲಿ ಅನುಸರಿಸುವ ವಿವಿಧ ಚಟುವಟಿಕೆಗಳನ್ನು ನಾವು ಏನಂತ ಕರೀತೇವೆ? ಕೃಷಿ ಪದ್ಧತಿಗಳು ಅಂತ ಕರೀತೇವೆ. ಯಾವ್ಯಾವ ಪದ್ಧತಿಗಳು ಬರ್ತವೆ ಒಂದೊಂದಾಗಿ ಕರೀತಾರೆ. ಒಂದನೇದಾಗಿ ಮಣ್ಣನ್ನ ಹದ ಮಾಡಲಿಕ್ಕೆ, ಮಣ್ಣನ್ನ ಹದಗೊಳಿಸುವಿಕೆ. ಈ ಮಣ್ಣನ್ನ ಹದಗೊಳಿಸುವಿಕೆಯಲ್ಲಿ ಮತ್ತೆ ಎರಡು ಬರುತ್ತೆ. ಒಂದು ಉಳುಮೆ ಬರುತ್ತೆ, ಮತ್ತೊಂದು ಮಣ್ಣನ್ನು ಸಮತಟ್ಟು ಮಾಡುವುದು. ಸಮತಟ್ಟು ಮಾಡುವುದು, ಸಮತಟ್ಟು ಮಾಡುವಿಕೆ. ಮತ್ತೆ ಉಳುಮೆಯಲ್ಲಿ ಎರಡು ಬರುತ್ತೆ. ಏನ್ ಬರುತ್ತೆ? ಪ್ರಾಥಮಿಕ ಉಳುಮೆ, ಇನ್ನೊಂದು ದ್ವಿತೀಯ ಉಳುಮೆ. ಓಕೆ? ಬನ್ನಿ, ಆಯ್ತು. ಮಣ್ಣನ್ನು ಹದಗೊಳಿಸೋದು ಒಂದು ಹಂತ ಆಯ್ತು. ಎರಡನೇ ಹಂತ ಬಿತ್ತನೆ. ಮೂರನೇ ಹಂತ ಗೊಬ್ಬರಗಳ ಬಳಕೆ. ನಾಲ್ಕನೇ ಹಂತ ನೀರಾವರಿ. ಐದನೇ ಹಂತ ಕಳೆ ನಿವಾರಣೆ ಅಥವಾ ಕಳೆ ನಿಯಂತ್ರಣ. ಆರನೇದು ರೋಗ ನಿಯಂತ್ರಣ. ರೋಗ ನಿಯಂತ್ರಣ. 7 ಕಟಾವು ಅಥವಾ ಕೊಯ್ಲು ಅಂತ ಕೂಡ ಕರೀತಾರೆ. ಕೊಯ್ಲು. 8ನೇದು ಸಂಗ್ರಹಣೆ. ಈ ಹಂತಗಳನ್ನ ಕೃಷಿ ಒಳಗೊಂಡಿದೆ. ಓಕೆ? ಕೃಷಿಯಲ್ಲಿ ಅನುಸರಿಸುವ ಈ ಎಲ್ಲ ಚಟುವಟಿಕೆಗಳೇನಿದೆ, ಆ ಎಲ್ಲ ಚಟುವಟಿಕೆಗಳನ್ನು ನಾವು ಕೃಷಿ ಪದ್ಧತಿಗಳು ಅಂತೇಳಿ ಕರೀತಾರೆ. ಓಕೆ? ಅದರಲ್ಲಿ ನಾವು ಇವತ್ತು ಒಂದು ಮಾತ್ರ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದಪ್ಪ ಅಂದ್ರೆ ಮಣ್ಣನ್ನ ಹದಗೊಳಿಸುವಿಕೆ ಅಂದ್ರೆ ಏನು? ಓಕೆ? ಏನು ಮಣ್ಣನ್ನ ಹದಗೊಳಿಸೋದು ಅಂದ್ರೇನು? ಮಣ್ಣನ್ನ ಹೇಗೆ ಹದಗೊಳಿಸ್ತಾರೆ? ನೀವು ನೋಡಿರ್ಬೋದು, ಕಟಾವು, ಇಂದಿನ ಬೆಳೆ ಕಟಾವಾಗಿದೆ, ಭೂಮಿ ಹೇಗೆ ಕಳೆ ಎಲ್ಲ ಬೆಳೆದಿರ್ತಾರೆ.
ಹೆಂಟೆಗಳು ಎಂದರೇನು ಅಂತ ಕೇಳ್ತಾರೆ. ಓಕೆ, ಹೆಂಟೆಗಳೆಂದರೇನು? ಭೂಮಿಯನ್ನ ಆಳವಾಗಿ ಉಳುಮೆ ಮಾಡಿದಾಗ ಉಂಟಾಗುವ ಮಣ್ಣಿನ ದೊಡ್ಡ ದೊಡ್ಡ ಉಂಡೆಗಳಿಗೆ ಹೆಂಟೆಗಳು ಅಂತ ಕರೀತಾರೆ. ಇಲ್ಲಿ ಒಂದು ಪ್ರಶ್ನೆ ನೀವು ಕೇಳಬಹುದು, ಸರ್ ಉಳುಮೆ ಮಾಡೋದು ಅಂತ ಹೇಳಿದ್ರಿ, ದೊಡ್ಡ ದೊಡ್ಡ ಹೆಂಟೆ ಬರ್ತವೆ ಅಂತ ಹೇಳಿದ್ರೆ ಯಾಕೆ ಸರ್ ಮಣ್ಣನ್ನ ಹದಗೊಳಿಸಬೇಕು? ಮಣ್ಣನ್ನ ಯಾಕೆ ಹದಗೊಳಿಸಬೇಕು ಅಂದ್ರೆ ಮಣ್ಣನ್ನ ಸಡಿಲಗೊಳಿಸಬೇಕು. ಮಣ್ಣನ್ನು ಏನ್ ಮಾಡಬೇಕು? ಮಣ್ಣನ್ನ ಸಡಿಲಗೊಳಿಸುವ ಸಲುವಾಗಿ ನಾವು ಮಣ್ಣನ್ನ ಹದಗೊಳಿಸಬೇಕು. ಯಾಕೆ, ಏನು ಅಂತ ಮುಂಚೆ ಮುಂದೆ ಬರುತ್ತೆ. ಈ ಮಣ್ಣನ್ನ ಹದಗೊಳಿಸುವ ಕ್ರಿಯೆ ಇದೆಯಲ್ಲ, ಅದಕ್ಕೆ ಉಳುಮೆ ಅಂತ ಕರೀತಾರೆ. ಓಕೆ ಸರ್, ಉಳುಮೆ ಅಂದ್ರೆ ಏನು ಸರ್ ಅಂತ ಕೇಳಿದ್ದೆ. ಅಂದ್ರೆ ಮಣ್ಣನ್ನ ತಿರುವಿ ಹಾಕಿ, ಅಂದ್ರೆ ಕೆಳಗಿನ ಮಣ್ಣು ಮೇಲೆ, ಮೇಲಿನ ಮಣ್ಣು ಕೆಳಗೆ. ದೋಸೆಯನ್ನು ಮುಚ್ಚಾಕ್ತೀವಿ, ಕೆಳಗಿನ ಭಾಗ ಮೇಲ್ ಬರುತ್ತೆ, ಮೇಲಿನ ಭಾಗ ಕೆಳಗೆ ಬರುತ್ತೆ. ಯಾಕೆ? ದೋಸೆ ಚೆನ್ನಾಗಿ ಫ್ರೈ ಆಗಲಿ ಅಂತ ರೀತಿ ಮಾಡ್ತೇವೆ. ಅದಕ್ಕೆ ಕಾರಣ ಗೊತ್ತು ನಿಮಗೆ. ದೋಸೆಯನ್ನು ಮಗುಚಿ ಹಾಕಬೇಕು ಏಕೆ ಅಂತ ಕೇಳಿದ್ರೆ, ಏಕೆಂದರೆ ದೋಸೆ ಎರಡೂ ಬದಿಯಲ್ಲಿ ಚೆನ್ನಾಗಿ ಬೇಯಬೇಕು, ಅದಕ್ಕೋಸ್ಕರ ಮುಚ್ಚಾಕ್ತೀವಿ ಅಲ್ವಾ? ಅದೇ ರೀತಿ ಉಳುಮೆ ಅಂದ್ರೆ ಏನು ಅಂದ್ರೆ ಮಣ್ಣನ್ನ ತಿರುವಿ ಹಾಕಿ, ಮಣ್ಣನ್ನ ತಿರುವಿ ಹಾಕಿ ಅದನ್ನ ಸಡಿಲಗೊಳಿಸುವ ಕ್ರಿಯೆಗೆ ಉಳುಮೆ ಅಂತ ಕರೀತಾರೆ. ನೀವು ನೋಡಿರ್ಬೋದು, ಜಮೀನಲ್ಲಿ ನೀವು ಊಟನೋ ತಿಂಡಿನೋ ಕೊಡಕ್ಕೆ ಹೋದಾಗ ಒಂದೊಳಗೆ ಹೋಗ್ತೀರಾ, ಆ ಕಡೆ ಉಳುಮೆ ಮಾಡ್ಕೊಂಡು ನಮ್ಮ ಆ ಕಡೆಯಿಂದ ಈ ಕಡೆ ಉಳುಮೆ ಮಾಡ್ಕೊಂಡು ಬರ್ತಿರ್ತಾರೆ. ಇಲ್ಲಿ ಹೋಗುವಾಗ ನೀವು ಕಲ್ಲಿಟ್ಟು ಕಾಲಿಗೆ ಮುಂಚಿತ್ತು ಕಲ್ಲು ಹೊತ್ತು ಅಂತೀರಿ. ಆ ಉಳುಮೆ ಮಾಡೋದು ಆಗ್ತದೆ, ಆರಾಮಾಗಿ ಅಡ್ಡಾಡ್ತೀರಿ. ಯಾಕೆ? ಖುಷಿ ಆಗುತ್ತೆ ನಿಮಗೆ ಅಡ್ಡಾಡಕ್ಕಲ್ಲಿ. ಯಾಕೆ? ಮಣ್ಣು ಸಡಿಲವಾಗಿರುತ್ತೆ, ಕೆಳಗಿನ ಮಣ್ಣು ಮೇಲ್ ಬರುತ್ತೆ, ಹಸಿ ಇರುತ್ತೆ, ಕಾಲಿಗೆಲ್ಲ ಏನೋ ತರ ಮಜಾ ಸಿಗುತ್ತೆ ಅಲ್ವಾ? ಹಾಗಾಗಿ ಉಳುಮೆ ಅಂದ್ರೆ ಮಣ್ಣನ್ನ ತಿರುವಿ ಹಾಕಿ ಹದಗೊಳಿಸುವಂತಹ ಅಥವಾ ತಿರುವಿ ಹಾಕಿ ಸಡಿಲಗೊಳಿಸುವ ಕ್ರಿಯೆಗೆ ಉಳುಮೆ ಅಂತ ಕರೀತಾರೆ. ಇಲ್ಲಿ ಒಂದು ಡೌಟ್ ಕ್ರಿಯೇಟ್ ಆಯ್ತು ನನಗೆ. ಯಾಕೆ ಸರ್ ಮಣ್ಣನ್ನ ತಿರುವಿ ಹಾಕಬೇಕು? ಮಣ್ಣನ್ನ ಯಾಕೆ ಸರ್ ಸಡಿಲಗೊಳಿಸಬೇಕು ಅಂದ್ರೆ, ಸಡಿಲವಾದ ಮಣ್ಣಿದೆಯಲ್ಲ, ಲೂಸ್ ಸಾಯಿಲ್ ಇದೆಯಲ್ಲ, ಅದು ಏನೇನು ಉಪಯೋಗ ಆಗುತ್ತೆ ನೋಡಿ. ಒಂದು ಹೇಳ್ತೀನಿ, ಮಣ್ಣಿನಲ್ಲಿ ಅನೇಕ ಏನ್ ಮಾಡ್ತಾ ಇದ್ರೆ, ಮಣ್ಣಿನಲ್ಲಿ ಸಾಕಷ್ಟು ಉಪಯುಕ್ತ ಸೂಕ್ಷ್ಮಾಣುಜೀವಿಗಳಿರ್ತವೆ. ತುಂಬಾ ತುಂಬಾ ಉಪಯುಕ್ತವಾದ ಸೂಕ್ಷ್ಮಾಣುಜೀವಿಗಳಿರ್ತವೆ. ಅವುಗಳ ಸಂಖ್ಯೆ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಮಣ್ಣು ಸಡಿಲವಾಗಿರಬೇಕು. ಒಂದು. ಎರಡನೇದು, ಮಣ್ಣು ಸಡಿಲವಾಗಿದ್ರೆ ಬೇರುಗಳಿದೆಯಲ್ಲ, ಸಸ್ಯಗಳ ಬೇರುಗಳು, ಬೆಳೆ ಬೆಳೀತಲ್ಲ ಬೇರುಗಳು ಏನಾಗ್ತವೆ? ಆಳ ಪ್ರದೇಶಕ್ಕೆ ಮತ್ತೆ ವಿಶಾಲವಾಗಿ ಹರಡಿಕೊಳ್ಳಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಸಡಿಲವಾದ ಮಣ್ಣು ಆಕ್ಸಿಜನ್ ಅನ್ನ ಏನ್ ಮಾಡುತ್ತೆ? ಹಿಡಿದಿಟ್ಕೊಳ್ಳುತ್ತೆ, ಗಾಳಿಯನ್ನು ಹಿಡಿದಿಟ್ಕೊಳ್ಳುತ್ತೆ. ಗಾಳಿ ಹಿಡಿದಿಟ್ಕೊಳ್ಳೋದ್ರಿಂದ ಬೇರುಗಳ ಉಸಿರಾಟ ಕ್ರಿಯೆಗೂ ಅದೇನ್ ಮಾಡುತ್ತೆ? ಸಹಾಯವನ್ನ ಮಾಡುತ್ತೆ. ಜೊತೆಗೆ ಸಡಿಲವಾದ ಮಣ್ಣು ಎರೆಹುಳುಗಳ ಸಂಖ್ಯೆಯನ್ನ ಕೂಡ ಏನ್ ಮಾಡುತ್ತೆ? ಹೆಚ್ಚು ಮಾಡುತ್ತೆ. ಎರೆಹುಳುಗಳ ರೈತನ ಮಿತ್ರ ಅಂತ ಕರಿತೀವಿ ನಾವು, ಮುಂದೆ ಬರುತ್ತೆ ಅಲ್ಲಿ ಹೇಳ್ತೇನೆ. ಓಕೆ, ಎರೆಹುಳುಗಳ ಉಸಿರಾಟ ಕ್ರಿಯೆ ಸಹಾಯ ಮಾಡುತ್ತೆ. ಮತ್ತೆ ಈ ಸಡಿಲವಾದ ಮಣ್ಣು ನೀರನ್ನ ಹಿಡಿದಿಡುವ ಸಾಮರ್ಥ್ಯ ಏನಾಗುತ್ತೆ? ಹೆಚ್ಚಾಗುತ್ತೆ. ನೋಡಿ, ಗಟ್ಟಿ ಇರೋ ಜಾಗದಲ್ಲಿ ನೀರ್ ಹಾಕಿ ಒಂದು ಚೂರು ನೀರು ಅವ್ರದ್ದು ಹತ್ತಿರ ಹೋಗುತ್ತೆ. ಅದೇ ಸಡಿಲಗೊಂಡಿರೋ ಮಣ್ಣಲ್ಲಿ ನೀರ್ ಹಾಕ್ರಿ, ಅಲ್ಲೇ ಇಟ್ಕೊಳ್ಳುತ್ತೆ, ಒಂದು ಕರಿಯೋದೇ ಇಲ್ಲ. ಯಾಕೆ? ಸಡಿಲವಾದ ಮಣ್ಣಿನ ಜಲಾಧಾರಣ ಸಾಮರ್ಥ್ಯ ಅಂದ್ರೇನು? ನೀರನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತೆ. ಈ ಎಲ್ಲ ಉಪಯೋಗಗಳಿರೋದ್ರಿಂದ ನಾವು ಮಣ್ಣನ್ನು ಏನ್ ಮಾಡ್ಬೇಕು? ಉಳುಮೆ ಮಾಡಬೇಕು, ಮಣ್ಣನ್ನ ಸಡಿಲಗೊಳಿಸಬೇಕು. ಅರ್ಥ ಆಯ್ತು? ಅದ್ರ ಜೊತೆಗೆ ಕಳೆ ಕೂಡ ನಿಯಂತ್ರಣ ಆಗುತ್ತೆ. ಈ ಉಳುಮೆಯಲ್ಲಿ ಎರಡು ಬಗೆಗಳಿದೆ. ಒಂದು ಪ್ರಾಥಮಿಕ ಉಳುಮೆ, ಒಂದೇನದ ಪ್ರಾಥಮಿಕ ಉಳುಮೆ, ಇನ್ನೊಂದು ದ್ವಿತೀಯ ಉಳುಮೆ. ಪ್ರಾಥಮಿಕ ಉಳುಮೆ ಅಂದ್ರೆ ಏನು ಅಂದ್ರೆ ಬಿತ್ತನೆಗೆ ಮುನ್ನ
ಉಳುಮೆಯನ್ನ ನೇಗಿಲಿನಂತಹ ಉಪಕರಣಗಳ ಸಹಾಯದಿಂದ ಬಳಸ್ತಾರೆ. ಬಟ್ ಇವತ್ತು ನೇಗಿಲುಗಳ ಪ್ರಮಾಣ ಏನಾಗಿದೆ, ಕಡಿಮೆಯಾಗಿದೆ. ನೇಗಿಲುಗಳನ್ನು ಹುಡುಕಬೇಕಾದ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಇವತ್ತು ನೇಗಿಲಿನಿಗೆ ಬದಲಾಗಿ ಯಂತ್ರ ಅಂದ್ರೆ ಟ್ರ್ಯಾಕ್ಟರ್ ಮೂಲಕ ಉಳುಮೆಯನ್ನ ಮಾಡ್ತಾರೆ. ಹಾಗಾದ್ರೆ ದ್ವಿತೀಯ ಉಳುಮೆ ಅಂದ್ರೆ ಏನು? ಬಿತ್ತನೆಯ ನಂತರ ಕಟಾವಿಗೆ ಮುನ್ನ ಕುಶಲ ಪಾಠ ಕೇಳ್ತಲ್ಲ. ಬಿತ್ತನೆಯ ನಂತರ ಕಟಾವಿಗೆ ಮುನ್ನ ಮಾಡುವ ಉಳುಮೆಗೆ ದ್ವಿತೀಯ ಉಳುಮೆ ಅಂತ ಕರೀತಾರೆ. ಈ ದ್ವಿತೀಯ ಉಳುಮೆಯನ್ನ ಕುಂಟೆಗಳ ಸಹಾಯದಿಂದ, ಕಳೆ ಕುಂದಲಿಗಳ ಸಹಾಯದಿಂದ ಮಾಡ್ತಾರೆ. ಕಳೆ ಕುಂದಲಿ, ಓಕೆ. ಕುಂಟೆ, ಅರ್ಗದು ಅಂತ ಹೇಳಿ ಪದ ಕೇಳಿರ್ಬೇಕು. ಅರ್ಗದು ಅಂತ ಕೇಳಿದ್ರಲ್ಲ. ಕುಂಟೆ ಮತ್ತೆ ಕಳೆ ಕುಂದಲಿಗಳ ಸಹಾಯದಿಂದ ದ್ವಿತೀಯ ಉಳುಮೆಯನ್ನು ಮಾಡ್ತಾರೆ. ಈಗ ಪ್ರಾಥಮಿಕ ಉಳುಮೆನಲ್ಲಿ ಗೊತ್ತಾಯ್ತು, ಮಣ್ಣಿನ ಸಡಿಲಗೊಳ್ಳುತ್ತೆ, ಸೂಕ್ಷ್ಮ ಜೀವಿಗಳ ಸಂಖ್ಯೆ ಹೆಚ್ಚಾಗುತ್ತೆ, ಎರೆಹುಳುಗಳಿಗೆ ಉಪಯೋಗ ಆಗುತ್ತೆ, ಬೇರುಗಳು ಆಳ ಪ್ರದೇಶಕ್ಕೆ ವಿಶಾಲವಾಗುತ್ತವೆ, ನೀರನ್ನು ಹಿಡಿದಿಡುವ ಸಾಮರ್ಥ್ಯ ಹೆಚ್ಚಾಗುತ್ತೆ. ಹಾಗಾದ್ರೆ ದ್ವಿತೀಯ ಉಳುಮೆಯಲ್ಲಿ ಏನು ಉಪಯೋಗ ಆಗುತ್ತೆ ಅಂತಂದ್ರೆ ಕಳೆ ನಿಯಂತ್ರಣ ಆಗುತ್ತೆ. ಬೆಳೆಗಳ ನಡುವೆ ಬೆಳೆಯುವ ಅನಪೇಕ್ಷಿತ ಸಸ್ಯಕ್ಕೆ ಕಳೆ ಅಂತ ಕರೀತೇವೆ, ಮುಂದೆ ಬರುತ್ತೆ. ಆ ಕಳೆಯನ್ನ ನಿಯಂತ್ರಣ ಮಾಡಲಿಕ್ಕೆ ದ್ವಿತೀಯ ಉಳುಮೆ ಸಹಾಯ ಮಾಡುತ್ತೆ. ಇದನ್ನು ಕುಂಟೆ ಮತ್ತೆ ಕಳೆ ಗುದ್ದಲಿಗಳ ಸಹಾಯದಿಂದ ಈ ಒಂದು ಕ್ರಿಯೆಯನ್ನ ಮಾಡ್ತಾರೆ. ಅದಾದ್ಮೇಲೆ ಉಳುಮೆ ಮಾಡ್ತೀರಿ. ಉಳುಮೆ ಮಾಡಾದ್ಮೇಲೆ ದೊಡ್ಡ ದೊಡ್ಡ ಎಂಟೆಗಳೆಲ್ಲ ಬಂದಿರ್ತವೆ, ಹೌದಾ? ಆಮೇಲೆ ಮಣ್ಣು ಹೇಗೇಗೋ ಇರುತ್ತೆ. ನಂತರ ಏನ್ ಮಾಡ್ತಾರೆ, ಕಲ್ಟಿವೇಟರ್ನ ಸಹಾಯದಿಂದ ಮಣ್ಣನ್ನು ಏನ್ ಮಾಡ್ತಾರೆ, ಸಮತಟ್ಟು ಮಾಡ್ತಾರೆ. ಉಳುಮೆ ಆದ್ಮೇಲೆ ಏನ್ ಮಾಡ್ತಾರೆ, ಸಮತಟ್ಟು ಮಾಡ್ತಾರೆ. ಯಾಕೆ ಸಮತಟ್ಟು ಮಾಡಬೇಕು? ಭೂಮಿಯನ್ನು ಯಾಕೆ ಲೆವೆಲಿಂಗ್ ಮಾಡಬೇಕು ಅಂತಂದ್ರೆ, ಲೆವೆಲ್ ಮಾಡೋದು ಯಾಕೆ ಅಂದ್ರೆ ಬಿತ್ತನೆ ಕಾರ್ಯವನ್ನ ಸುಲಭವಾಗುವಂತೆ ಮಾಡಲಿಕ್ಕೆ, ಮತ್ತೆ ನೀರು ಎಲ್ಲ ಕಡೆಗೂ ಏನಾಗಬೇಕು, ಒಂದೇ ಪ್ರಮಾಣದಲ್ಲಿ ಸರಬರಾಜು ಆಗಬೇಕು. ಅದಕ್ಕೋಸ್ಕರ ನಾವೇನ್ ಮಾಡಬೇಕು, ಮಣ್ಣನ್ನ ಸಮತಟ್ಟು ಮಾಡಬೇಕು. ಸಮತಟ್ಟು ಯಾಕೆ ಮಾಡಬೇಕು ಅಂತ ಗೊತ್ತಾಯ್ತು. ಯಾಕೆ ಸಮತಟ್ಟು ಮಾಡಬೇಕು? ಬಿತ್ತನೆ ಕಾರ್ಯ ಸುಲಭವಾಗುವಂತೆ ಮಾಡಲಿಕ್ಕೆ, ಹಾಗೂ ನೀರು ಎಲ್ಲ ಕಡೆ ಸಮ ಪ್ರಮಾಣದಲ್ಲಿ ವಿತರಣೆ ಆಗಲಿಕ್ಕೆ ಏನ್ ಮಾಡಬೇಕು, ಭೂಮಿಯನ್ನು ಸಮತಟ್ಟು ಮಾಡಬೇಕು. ಈಗ ಉಳುಮೆ ಮಾಡಿದ್ರೆ ಪ್ರಾಥಮಿಕ ಉಳುಮೆ ಆಯ್ತು. ಪ್ರಾಥಮಿಕ ಉಳುಮೆ ಆದ್ಮೇಲೆ ಏನ್ ಮಾಡ್ಬೇಕು, ನೆಕ್ಸ್ಟ್ ಬಿತ್ತನೆ. ಈ ಪೀರಿಯಡ್ ನಲ್ಲಿ ನಾವು ಬಿತ್ತನೆ ಅಂದ್ರೆ ಏನು, ಬಿತ್ತನೆಯ ಪ್ರಾಮುಖ್ಯತೆಯನ್ನು ತಿಳಿದುಕೊಂಡು ಇವತ್ತಿನ ಪಾಠವನ್ನ ನಿಲ್ಲಿಸೋಣ. ಓಕೆ, ಹಾಗಾದ್ರೆ ಬಿತ್ತನೆ ಅಂದ್ರೆ ಏನು? ಬೀಜಗಳು ನೋಡಿದ್ದೀವಿ ಎಲ್ಲ. ಬೀಜಗಳನ್ನ ಮಣ್ಣಿನಲ್ಲಿ ಬಿತ್ತಿ ಅವುಗಳನ್ನ ಸರಿಯಾಗಿ ಮೊಳೆಯುವಂತೆ ಮಾಡುವ ಕಾರ್ಯಕ್ಕೆ ನಾವು ಬಿತ್ತನೆ ಅಂತ ಕರೀತೇವೆ. ಬರೀ ಮಣ್ಣಲ್ಲಿ ಬೀಜ ಹಾಕ್ಬಿಟ್ರೆ ಬಿತ್ತಿದ್ದೀನಿ ಅಂತ ಅರ್ಥ. ಅವು ಸರಿಯಾಗಿ ಮೊಳೆಯುವಂತೆ ಮಾಡುವ ಕಾರ್ಯ. ನಾವೇನು ಮೊಳಕೆ ಒಡೆಸ್ಬೇಕಂತ ಇಲ್ಲ, ಸರಿಯಾದ ತೇವಾಂಶ ಇರಬೇಕು, ಸರಿಯಾದ ಆಳದಲ್ಲಿ ಬಿತ್ತನೆ ಮಾಡಬೇಕು ಅಲ್ವಾ? ಆಗ ಅವೆಲ್ಲ ಮಾಡಿದ್ರೆ ಮಾತ್ರ ಸರಿಯಾಗಿ ಮೊಳಕೆ ಹೊಡಿತವೆ. ಹೆಂಗ್ ಬೇಕಾದ್ರೂ ಬೀಜ ಬಿತ್ತು ಬಂದ್ರೆ ಮೊಳಕೆ ಹೊಡೆಯೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದೀವಿ, ಬೀಜಗಳನ್ನ ಮಣ್ಣಿನಲ್ಲಿ ಬಿತ್ತಿ, ಅವುಗಳನ್ನ ಸರಿಯಾಗಿ ಮೊಳೆಯುವಂತೆ ಮಾಡುವ ಕಾರ್ಯಕ್ಕೆ ನಾವು ಬಿತ್ತನೆ. ಬಿತ್ತನೆ ಮಾಡುವಾಗ ಅನೇಕ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಟುಕೋಬೇಕು. ಬಿತ್ತನೆ ಮಾಡುವಾಗ ನಾವು ಅನೇಕ ಅಂಶಗಳನ್ನು ಗಮನದಲ್ಲಿ ಯಾವ ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕು? ಒಂದನೇದಾಗಿ, ನಾವು ಬಿತ್ತನೆಗೆ ಬಳಸುವ ಬೀಜಗಳಿದೆಯಲ್ಲ, ಅವುಗಳು ಆರೋಗ್ಯವಂತ ಬೀಜಗಳಾಗಿರ್ಬೇಕು, ನಿರೋಗಿ ಬೀಜಗಳಾಗಿರ್ಬೇಕು. ಈಗ ಕೆಲವು ನೋಡಿರ್ಬೋದು, ಬೀಜಗಳನ್ನ ಸಂಗ್ರಹಿಸಿಟ್ಟಿರ್ತಾರೆ, ಹುಳ ಎಲ್ಲ ಕೊರೆದು ತೂತ ಮಾಡಿಬಿಟ್ಟಿರ್ತಾರೆ. ಅಂತ ಬೀಜಗಳು ಬಿತ್ತನೆಗೆ ಯೋಗ್ಯ ಅಲ್ಲ. ಆಮೇಲೆ ಬೀಜಗಳನ್ನ ಮುಟ್ಟಿದ್ರೆ ಸದೃಢವಾಗಿರ್ಬೇಕು, ಕೈಗೆ ತಗೊಂಡ್ರೆ ತೂಕ ಇರಬೇಕು. ಅವು ಸದೃಢವಾದ ಬೀಜಗಳು. ಓಕೆ, ಆರೋಗ್ಯವಂತ ಸದೃಢವಾದ ಬೀಜಗಳನ್ನ ಬಿತ್ತನೆಗೆ ಆಯ್ಕೆ. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾರೆ? ಯಾವ ವಿಚಾರವಾಗಿ ಬಿತ್ತನೆ ಮಾಡುವ ಮುನ್ನ ಗಮನಿಸಬೇಕಾದ ಅಂಶಗಳು ಯಾವ್ಯಾವುದು ಅಂತ ಹೇಳ್ತಾ ಇದ್ದೀನಿ. ಮೊದಲನೇದು ಹೇಳಿದೆ, ಬಿತ್ತನೆಗೆ ಆರೋಗ್ಯವಂತ ಬೀಜಗಳನ್ನ ಬಳಸಬೇಕು. ಒಂದು. ಎರಡನೇದು, ಬೀಜಗಳು ಸದೃಢವಾಗಿ ಇರಬೇಕು. ಓಕೆ, ಆಮೇಲೆ ಬಹಳ ಮುಖ್ಯವಾಗಿರುವುದು
ಇಂಪಾರ್ಟೆಂಟ್. ಓಕೆ, ಸರಿಯಾದ ಅಂತರದಲ್ಲಿ ಸರಿಯಾದ ಆಳದಲ್ಲಿ ಬಿತ್ತನೆಯನ್ನು ಮಾಡಬೇಕು. ಭೂಮಿ ಮೇಲ್ಪದರದಲ್ಲಿ ಹಾಕಿ ಬಂದರೂ ಬೀಜ ಒಣಗಿ ಹೋಗುತ್ತೆ, ತೀರಾ ಆಳಕ್ಕೆ ಹಾಕಿದ್ರು ಮೊಳಕೆ ಮೇಲೆ ಬರೋದೇ ಇಲ್ಲ. ಅದಕ್ಕೆ ಸರಿಯಾದ ಆಳದಲ್ಲಿ ಸರಿಯಾದ ಅಂತರದಲ್ಲಿ ಬೀಜಗಳನ್ನ ಬಿತ್ತನೆ ಮಾಡಬೇಕು. ಮತ್ತೆ ಸರಿಯಾದ ತೇವಾಂಶದಲ್ಲಿ ಬೀಜಗಳನ್ನ ಬಿತ್ತನೆ ಮಾಡಬೇಕು. ತುಂಬಾ ತೇವಾಂಶ ಇದ್ರೆ ಬೀಜಗಳು ಕೊಳೆತು ಹೋಗ್ತವೆ, ತುಂಬಾ ಡ್ರೈ ಇದ್ರೆ ಬೀಜಗಳು ಒಣಗಿ ಹೋಗ್ತವೆ. ಹಾಗಾಗಿ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇದ್ದ ಸಂದರ್ಭದಲ್ಲಿ ನಾವು ಬಿತ್ತನೆಯನ್ನ ಸರ್ ಎಲ್ಲದನ್ನು ಬೀಜಗಳನ್ನು ಬಿತ್ತೆ ಬೆಳೀತಾರೆ ಸರ್, ಇಲ್ಲ, ಎಲ್ಲದನ್ನು ಬಿತ್ತನೆ ಮಾಡೋದಿಲ್ಲ. ಕೆಲವೊಂದನ್ನು ಮಾತ್ರ ಬಿತ್ತನೆ ಮಾಡ್ತಾರೆ, ಇನ್ನು ಕೆಲವು ಬೀಜಗಳನ್ನ ಹಾಗೆ ಚೆಲ್ತಾರೆ. ಯಾವ ಚೆಲ್ತಾರೆ ಸರ್? ಯಾವ ಬೆಳೆಯ ಬೀಜಗಳು ತುಂಬಾ ಸೂಕ್ಷ್ಮವಾಗಿರ್ತವೆ, ಯಾವ ಬೆಳೆಯ ಬೀಜಗಳು ತುಂಬಾ ಸೂಕ್ಷ್ಮವಾಗಿರ್ತವೆ ಅಂಥವುಗಳನ್ನ ಏನು ಮಾಡ್ತಾರೆ? ಬೀಜಗಳನ್ನ ಚೆಲ್ತಾರೆ. ಇದಕ್ಕೆ ಬೀಜ ಪ್ರಸಾರ ಅಂತ ಕರೀತಾರೆ. ಬೀಜ ಪ್ರಸಾರ ಮಾಡುವಿಕೆ ಅಂತ ಕರೀತಾರೆ, ಬೀಜ ಪ್ರಸರಣ ಅಂತ ಕರೀತಾರೆ. ಈ ಬೀಜ ಪ್ರಸರಣ ಉದಾಹರಣೆಗೆ ಕ್ಯಾರೆಟ್, ಬೀಟ್ರೂಟ್ ಇವೆಲ್ಲ ಹಂಗೆ ಚೆಲ್ತಾರೆ. ಓಕೆ, ಚೆಲ್ಲಿ ಬೆಳೆಗಳನ್ನ ಬೆಳೀತಾರೆ. ಓಕೆ, ಮೆಂತ್ಯ ಇವೆಲ್ಲ ಸಾಲಲ್ಲಿ ಬಿತ್ತನೆ ಮಾಡೋದಿಲ್ಲ, ಹಾಗೆ ಚೆಲ್ತಾರೆ. ಅಂದ್ರೆ ಕೈಯಿಂದ ಬೀಜಗಳನ್ನು ಚೆಲ್ಲುವುದರ ಮೂಲಕ ಬೆಳೀತಾರೆ. ಅದನ್ನು ಬಿತ್ತನೆ ಮಾಡಿ ಬೆಳೆಯುವ ಬೀಜಗಳು ಯಾವ್ಯಾವ ಸರ್? ರಾಗಿ ಬಿತ್ತನೆ ಮಾಡ್ತಾರೆ, ಭತ್ತ ಬಿತ್ತನೆ ಮಾಡ್ತಾರೆ, ಜೋಳ ಬಿತ್ತನೆ ಮಾಡ್ತಾರೆ, ಮೆಕ್ಕೆಜೋಳ ಬಿತ್ತನೆ ಮಾಡ್ತಾರೆ ಅಲ್ವಾ? ಮತ್ತೆ ಈ ರೀತಿ ಬಿತ್ತನೆಯನ್ನ ಮಾಡ್ತಾರೆ. ಬಿತ್ತನೆ ಹೆಂಗ್ ಮಾಡ್ತಾರೆ ಸರ್? ಬಿತ್ತನೆ ಮಾಡಲಿಕ್ಕೆ ಬಳಸುವ ಸಾಧನ ಇದೆ, ಆ ಸಾಧನಕ್ಕೆ ಕೂರಿಗೆ ಅಂತ ಕರೀತಾರೆ. ಏನಂತ ಕರೀತಾರೆ? ಕೂರಿಗೆ. ಒಂದು ಪ್ರಶ್ನೆ ಕೇಳ್ತಾರೆ, ಕೂರಿಗೆ ಎಂದರೇನು ಅಂತ ಕೇಳ್ತಾರೆ. ಬೀಜಗಳನ್ನ ಸರಿಯಾದ ಆಳದಲ್ಲಿ ಸರಿಯಾದ ಅಂತರದಲ್ಲಿ ಬಿತ್ತನೆ ಮಾಡಲು ಬಳಸುವ ಸಾಧನಕ್ಕೆ ಕೂರಿಗೆ. ಆಯ್ತು ಸರ್, ಕೆಲವನ್ನ ಕೈಯಿಂದ ಬಿತ್ತನೆ ಮಾಡ್ತಾರೆ, ಕೆಲವನ್ನ ಕೂರಿಗೆಯಿಂದ ಬಿತ್ತನೆ ಮಾಡ್ತಾರೆ. ಎರಡು ವಿಧಾನ ಸರ್? ಇಲ್ಲ, ಇನ್ನೂ ಒಂದು ವಿಧಾನ ಇದೆ. ಅದು ಯಾವುದಪ್ಪ ಅಂದ್ರೆ ನಾಟಿ ಮಾಡುವುದು. ನಾಟಿ ಮಾಡುವುದು ಅಥವಾ ನಾಟಿ ಮಾಡುವಿಕೆ ಅಂತ ಹೇಳಿ ಕರೀತಾರೆ. ಆದ್ರೆ ನಾಟಿ ಮಾಡುವಿಕೆ ಅಂದ್ರೇನು? ಟೊಮೊಟೊ ನಾಟಿ ಮಾಡ್ತಾರೆ, ಮೆಣಸಿನ ಸಸಿ ನಾಟಿ ಮಾಡ್ತಾರೆ, ಕೋಸು ನಾಟಿ ಮಾಡ್ತಾರೆ, ಭತ್ತ ಕೂಡ ಭತ್ತವನ್ನು ಬಿತ್ತಿ ಕೂಡ ಬೆಳೀತಾರೆ, ನಾಟಿ ಕೂಡ ಮಾಡ್ತಾರೆ. ನಾಟಿ ಮಾಡೋದು ಅಂದ್ರೆ ಏನು ಸರ್? ನಿರಂಜನ, ನಾಟಿ ಮಾಡೋದು ಅಂದ್ರೆ ಏನು ಸರ್? ಅಂದ್ರೆ ಚಿಕ್ಕ ಚಿಕ್ಕ ಪ್ರದೇಶಗಳಲ್ಲಿ ಬೀಜಗಳನ್ನ ಬಿತ್ತುತ್ತಾರೆ. ಚಿಕ್ಕ ಚಿಕ್ಕ ಪ್ರದೇಶಗಳಲ್ಲಿ ಬೀಜಗಳನ್ನು ಬಿತ್ತುತ್ತಾರೆ. ಅವಕ್ಕೆ ಮಡಿ ಅಂತ ಕರೀತಾರೆ, ಅಥವಾ ಪಟ ಅಂತ ಕರೀತಾರೆ. ಮೈಸೂರು ಕಡೆ ಪಟ ಅಂತಾರೆ, ನಮ್ಮ ಕಡೆ ಮಡಿ ಅಂತ ಕರೀತೀವಿ. ಓಕೆ, ಚಿಕ್ಕ ಚಿಕ್ಕ ಪ್ರದೇಶಗಳಲ್ಲಿ ಬೀಜಗಳನ್ನ ಬಿತ್ತಿ ಸಸಿಗಳನ್ನ ಪಡೀತಾರೆ. ಈ ಪಡೆದಂತಹ ಸಸಿಗಳನ್ನ ಏನ್ ಮಾಡ್ತಾರೆ? ಬೇಕೆನಿಸಿದ ಜಮೀನಿಗೆ ವರ್ಗಾಯಿಸ್ತಾರೆ. ಓಕೆ, ಪಡೆದ ಸಸಿಗಳನ್ನ ಬೇಕೆನಿಸಿದ ಜಮೀನಿಗೆ ವರ್ಗಾಯಿಸುವ ಕಾರ್ಯಕ್ಕೆ ನಾವೇನಂತ ಕರಿತೇವೆ? ನಾಟಿ ಮಾಡುವಿಕೆ ಅಂತ ಕರೀತಾರೆ. ನಾಟಿ ಮಾಡುವ ವಿಧಾನದಿಂದ ನಾವು ಹೆಚ್ಚು ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯವಿದೆ. ನಾಟಿ ಮಾಡುವ ವಿಧಾನ ಅತ್ಯಂತ ಉತ್ತಮವಾದ ವಿಧಾನ ಅಂತ ಹೇಳ್ತಾ ನಾನು ಇವತ್ತಿನ ತರಗತಿಯನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ನೆಕ್ಸ್ಟ್ ನಾವು ತಿಳಿದುಕೊಳ್ತಾ ಇರೋದು ಗೊಬ್ಬರಗಳ ಬಳಕೆ. ಪ್ರತಿಯೊಂದು ಹಂತವನ್ನು ಕೂಡ ನೀಟಾಗಿ ನಾವು ತಿಳಿದುಕೊಳ್ತಾ ಹೋಗೋಣ. ಇಲ್ಲಿವರೆಗೂ ನಾನು ಮಾಡಿರೋ ಪಾಠ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕೆಲವು ಪ್ರಶ್ನೆಗಳನ್ನು ನಾನು ನಿಮಗೆ ಕೇಳ್ತಾ ಹೋಗ್ತೇನೆ. ಗೊತ್ತಿದ್ದವರು ಮಾತ್ರ ಕೈ ಎತ್ತಿ ಉತ್ತರವನ್ನು ಹೇಳಿ. ಬೆಳೆ ಅಂದ್ರೆ ಏನು? ಬೆಳೆ ಅಂದ್ರೆ ಏನು? ಎಂ.ಯು ಅಲ್ಲ ಬಿ.ಯು? ಜೋರಾಗಿ ಹೇಳ್ಬೇಕು. ಒಂದು ಜಾಗದಲ್ಲಿ ಅಥವಾ ಒಂದು ಜಮೀನಿನಲ್ಲಿ ಅಲ್ವಾ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದಕ್ಕೆ ಬೆಳೆ ಅಂತ ಕರೀತಾರೆ. ಆಯ್ತು. ಕೃಷಿ ಅಂದ್ರೆ ಏನು? ಕೃಷಿ ಅಂದ್ರೆ ಏನು? ಸ್ನೇಹ. ಓಕೆ, ವೈಜ್ಞಾನಿಕವಾಗಿ ಬೆಳೆಗಳನ್ನ ಬೆಳೆಯುವುದಕ್ಕೆ ನಾವು ಕೃಷಿ ಅಂತ ಕರಿತೇವೆ. ಓಕೆ ಓಕೆ ಕೃಷಿ ಪದ್ಧತಿಗಳು ಅಂದ್ರೆ ಏನು? ಕೃಷಿ ಪದ್ಧತಿಗಳು ಅಂದ್ರೆ ಏನು? ಕೃಷಿ ಪದ್ಧತಿಗಳು ಅಂದ್ರೆ ಏನು? ವಾಯ್ಸ್ ಬಟ್ ಅರ್ಥ ಆಗಿಲ್ಲ. ಓಕೆ ಮಮತಾ? ಓಕೆ, ಕೃಷಿಯಲ್ಲಿ
ಓಕೆ ನೀರಾವರಿ, ಓಕೆ ಬೆಳೆ ನಿಯಂತ್ರಣ, ಓಕೆ. ಆಹಾರ ನಿಯಂತ್ರಣ, ಓಕೆ. ಕೊಯ್ಲು ಸಂಗ್ರಹಣೆ. ಕೊಯ್ಲು ಸಂಗ್ರಹಣೆ. ಆಯ್ತು. ಮಣ್ಣನ್ನು ಹದಗೊಳಿಸೋದಕ್ಕೆ ಉಳುಮೆ ಅಂತ ಕರೀತೀವಲ್ವಾ? ಉಳುಮೆ ಅಂದ್ರೆ ಏನು? ಉಳುಮೆ ಅಂದ್ರೆ ಏನು? ಮಣ್ಣನ್ನು ತೆರೆಯಾಗಿ ಸಡಿಲಗೊಳಿಸುವ ಪ್ರಕ್ರಿಯೆಯನ್ನು ಉಳುಮೆ ಎನ್ನುತ್ತಾರೆ. ಓಕೆ, ಮಣ್ಣನ್ನು ತಿರುವಾಗಿ ಸಡಿಲಗೊಳಿಸುವ ಕಾರ್ಯಕ್ಕೆ ಉಳುಮೆ ಅಂತ ಹೇಳಿ ಕರೀತಾರೆ. ಮತ್ತೊಂದು ಪ್ರಶ್ನೆ, ಉಳುಮೆಯಿಂದ ಯಾವ ಸಹಾಯದಿಂದ ಮಾಡ್ತಾರೆ? ಕೈ ಎತ್ತಬೇಕು, ಕೈ ಎತ್ತಬೇಕು. ಉಳುಮೆಯನ್ನು ಬಾಯನ್ನು ಲಕ್ಷ್ಮೀಬಾಯಿ. ಓಕೆ, ನೇಗಿಲು ಅಥವಾ ಟ್ರ್ಯಾಕ್ಟರ್ನಿಂದ ಉಳುಮೆಯನ್ನ ಮಾಡ್ತಾರೆ ಅಂತ. ಹಾಗಾದ್ರೆ ಬಿತ್ತನೆ ಅಂದ್ರೆ ಏನು? ಬಿತ್ತನೆ ಅಂದ್ರೆ ಏನು? ಬಿತ್ತನೆ ಬಿತ್ತನೆ ಯಾರು ಹೇಳ್ತೀರಿ? ಸಿನಿಮಾ ಹೇಳ್ತೀರಿ? ಟ್ರೈ ಮಾಡಿ ನೋಡುವ. ಓಕೆ, ಡೆಫಿನೇಷನ್ ಬರಲಿಲ್ಲ. ಓಕೆ, ಸರಿಯಾದ ಆಳದಲ್ಲಿ ಸರಿಯಾದ ಅಂತರದಲ್ಲಿ ಬೀಜಗಳನ್ನ ಹಾಕುವುದಕ್ಕೆ ಬಿತ್ತನೆ ಅಂತ ಸಾಹೇಬರು ಹೇಳ್ತಾರೆ. ಓಕೆ, ಅಕ್ಸೆಪ್ಟಬಲ್, ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ. ಸರಿಯಾದ ಉತ್ತರ ಯಾರು ಹೇಳ್ತೀರಿ? ಇನ್ನೊಂದ್ಸಲ ರಿಪೀಟ್ ಮಾಡಿದ್ರೆ ನೀವು ಚೆನ್ನಾಗಿ ತಲೆಯೊಳಗೆ ಬರ್ತದೆ ಅದು ಉತ್ತರ. ಹೇಳ್ರಿ ಬೇಗ. ಸರಿಯಾದ ಆಳದಲ್ಲಿ ಸರಿಯಾದ ಅಂತರದಲ್ಲಿ ಬಿತ್ತನೆ ಮಾಡುವುದಕ್ಕೆ ಬಿತ್ತನೆ ಎನ್ನುವುದು. ಅದನ್ನೇ ಅವ್ರು ಹೇಳಿದ್ರು, ಸಾಹೇಬರು ಹೇಳಿದ್ದೆ, ಉತ್ತರ ನೀವು ಹೇಳಿದ್ರಿ. ಬೀಜಗಳನ್ನು ಬಿತ್ತನೆ ಮಾಡಿ ಮೊಳಕೆಯೊಡೆಸುವುದಕ್ಕೆ ಬಿತ್ತನೆ. ಓಕೆ, ಇವರು ಉತ್ತರ ಬಂದರು. ಓಕೆ, ಬೀಜಗಳನ್ನ ಮಣ್ಣಿನಲ್ಲಿ ಹಾಕಿ ಅವುಗಳನ್ನ ಸರಿಯಾಗಿ ಮೊಳೆಯುವಂತೆ ಮಾಡುವ ಕಾರ್ಯಕ್ಕೆ ನಾವು ಬಿತ್ತನೆ ಅಂತ ಕರೀತಾರೆ. ಮತ್ತೊಮ್ಮೆ ಈ ಪಾಠದ ಬಗ್ಗೆ ಮುಂದಿನ ತರಗತಿ